ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ನಿಮಗೆಲ್ಲ ದೊರಕುವುದು. ಎಲ್ಲ ಎಲ್ಲ ನಮಗೆಲ್ಲ ದೊರಕುವುದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ನಾವು ದೇವರು ನೀತಿವಂತರು, ಅವರ ನೀತಿಯ ಕಾರ್ಯದ ಮೂಲಕ ನಾವು ನೀತಿವಂತರೆಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ಕ್ರಿಸ್ತೇಸುವಿನಲ್ಲಿ ನಾನು ನೀತಿವಂತ ಎಂಬ ಟೈಟಲ್ ಮೂಲಕ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಈ ದಿನ ನೀತಿವಂತರಾಗಿ ಜೀವಿಸುವವರಿಗೆ ಅಥವಾ ಯೇಸುವಿನ ಕಾರ್ಯವನ್ನ ವಿಶ್ವಾಸಿಸಿ ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿರುವ ನೀತಿವಂತರ ಜೀವನದಲ್ಲಿರುವ ಆಶೀರ್ವಾದ ಮತ್ತು ಆಶೀರ್ವಾದಗಳನ್ನು ಕುರಿತು ನಾವು ಧ್ಯಾನಿಸೋಣ. ಈಗ ತಾನೇ ನಾವು ಹಾಡಿದ್ವಿ, ದೇವರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕ ಪಡಿರಿ, ಉಳಿದಿದ್ದೆಲ್ಲವೂ ನಿಮಗೆ ದೊರಕುವುದು. ಈ ವಾಕ್ಯವನ್ನ ಯಾವಾಗ ಹೇಳ್ತಾರೆ ಯೇಸು? ನಮ್ಮ ಕೀವರ್ಡ್ ಇದು. ಓಕೆ, ಏನು ತಿನ್ನುವುದು, ಏನು ಬಟ್ಟೆ ಹಾಕುವುದು, ಹೇಗೆ ಜೀವಿಸುವುದೆಂದು ಚಿಂತೆ ಮಾಡಬೇಡಿ. ಇವೆಲ್ಲ ಪರಕೀಯರು ಚಿಂತೆ ಮಾಡುತ್ತಾರೆ, ಅವುಗಳಿಗಾಗಿ ಪರದಾಡುತ್ತಾರೆ. ಆದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ಇವೆಲ್ಲ ನಿಮಗೆ ಅವಶ್ಯಕತೆ ಇದೆ ಎಂದು ಚೆನ್ನಾಗಿ ತಿಳಿದಿದೆ. ಅವರು ನಿಮಗೆ ತಕ್ಕ ಸಮಯದಲ್ಲಿ ಕೊಡುತ್ತಾರೆ. ನೀವಾದರೋ ಮೊದಲು ದೇವರ ರಾಜ್ಯವನ್ನ ಹುಡುಕಿರಿ, ಅವರ ನೀತಿಗಾಗಿ ತವಕ ಪಡಿರಿ, ಅವರೊಟ್ಟಿಗೆ ಸತ್ಸಂಬಂಧವನ್ನ ಪಡೆದುಕೊಳ್ಳಿರಿ, ಆಗ ಇವೆಲ್ಲ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಆದ ಕಾರಣ ಇವತ್ತು ನಾನು ತೆಗೆದುಕೊಂಡಿರುವ ವಾಕ್ಯ ಕೀರ್ತನೆ 112 ವಚನ 2. ನಮ್ಮ ಬೈಬಲ್ ಅಲ್ಲಿ ಸಜ್ಜನರು, ನೀತಿವಂತರು ಅನ್ನೋ ಪದಕ್ಕೆ ಸಜ್ಜನರು ಎಂಬ ಪದವನ್ನ ನಾವು ನೋಡ್ತೇವೆ. ದುರ್ಜನರು ಅಂದರೆ ಅನೀತಿವಂತರು ಅನ್ನುವ ರೀತಿಯಲ್ಲಿ. ಬಲಿಷ್ಠವಾಗುವುದು ಜಗದೊಳು ನೀತಿವಂತನ ಸಂತಾನ, ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಾದ. ನೀತಿವಂತರ ಮಕ್ಕಳು ಈ ಲೋಕದಲ್ಲಿ ಬಲಿಷ್ಠರು ಅಂದ್ರೇನು? ಸಕಲ ವಿಧವಾದ ಆಶೀರ್ವಾದಗಳಿಂದಲೂ ದೈವಿಕ ಕೃಪೆಗಳಿಂದಲೂ ಅವರು ತುಂಬಿರುವರು. ಅವರ ಸಜ್ಜನರ ನೀತಿವಂತನ ಸಂತತಿ ಪಡೆಯುವುದು ಆಶೀರ್ವಚನ. ನೀತಿವಂತರ ಸಂತಾನ ಶುಭವನ್ನ ಹೊಂದಿಕೊಳ್ಳುವುದು. ಸಿರಿ ಸಂಪತ್ತಿರುವುದು ನೀತಿವಂತನ ಮನೆಯಲ್ಲಿ ಸಮೃದ್ಧಿಯಾಗಿ. ಯಾಕಂದ್ರೆ ಅಕ್ಕ ಏನು ಆಶೀರ್ವಾದದ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಕಳವಳಗೊಳ್ಳುವುದು ಬೇಡ. ದೇವರ ವಾಕ್ಯ ನಾನು ಹೇಳ್ತಾ ಇರೋದು. 2 ಕೊರಿಂಥ 8:9 ನಾವು ನೋಡುತ್ತೇವೆ, ನಮ್ಮನ್ನು ಸಿರಿವಂತನಾಗಿಸಲೆಂದೇ ಕ್ರಿಸ್ತ ಯೇಸು ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ನಮಗಾಗಿ ದಟ್ಟ ದರಿದ್ರರಾಗಿ ಶಿಲುಬೆ ಮೇಲೆ ಮರಣ ಹೊಂದಿದರು. ಯೇಸುವಿನ ಬಡತನದ ಮೂಲಕ ನಾವು ಸಿರಿವಂತರಾಗಿ ಮಾರ್ಪಟ್ಟೆವು. ಈ ಸಿರಿವಂತಿಕೆ ಅನ್ನುವಾಗ 2 ಅರ್ಥ, ಇಹಲೋಕ ಪರಲೋಕ. ಗೊತ್ತಿಲ್ಲಪ್ಪ, ನನಗೆ ಪವಿತ್ರಾತ್ಮರು ಹೇಳೋದನ್ನ ನಾನು ನಿಮಗೆ ಹೇಳ್ತೀನಿ. ಇಹಲೋಕದ ಸಿರಿವಂತಿಕೆ ಮತ್ತು ಪರಲೋಕದ ಸಿರಿವಂತಿಕೆ. ಎಫೆಸ 1:3 ನಾವು ನೋಡುತ್ತೇವೆ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರು ನಮಗೆ ಸಕಲ ವಿಧವಾದ ಹೇರಳವಾದ ಸ್ವರ್ಗೀಯ ವರದಾನಗಳನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಸ್ವರ್ಗೀಯ ಸಿರಿವಂತಿಕೆ ಒಂದು ಕಡೆ, ಮತ್ತೊಂದು ಪ್ರಾಪಂಚಿಕವಾದ ಸಿರಿವಂತಿಕೆ. ನೀತಿವಂತನ ಮನೆಯಲ್ಲಿ ಸಿರಿ ಸಂಪತ್ತು ನೆಲೆಸುವುದು, ನೀತಿ ಫಲಿಸುವುದು ಆತನ ಮನದಲ್ಲಿ ಶಾಶ್ವತವಾಗಿ. ಆತನ ಮನಸ್ಸಿನಲ್ಲಿ ದೇವರ ನೀತಿ ಇರುವುದು. ಇದೆಲ್ಲ ಸಂಪಾದನೆ ಮಾಡಿದ್ದು ನನ್ನ ಯೋಗ್ಯತೆಯಿಂದಲ್ಲ, ನನ್ನ ಬಲದಿಂದಲ್ಲ, ದೇವರ ಕೃಪೆ. ಆತನ ಮನದಲ್ಲಿ ಶಾಶ್ವತವಾಗಿ ನೆಲೆಸುವುದು ದೇವರ ನೀತಿ. ಯೋಬನ ಕುರಿತು ದೇವರು ಹೇಳುತ್ತಾರೆ, ಸೈತಾನನು ಬಂದು ಯೋಬನ ಬಳಿ ವಾದ ಮಾಡುವಾಗ, ನೋಡು, ನನ್ನ ದಾಸನಾದ ಯೋಬ ನೀತಿವಂತ, ನಿರ್ದೋಷ ನಡತೆಯುಳ್ಳವನು, ಸತ್ಯವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನು, ಅವನು ನೀತಿವಂತ ಎಂದು ದೇವರು ಯೋಬನ ಬಗ್ಗೆ ಹೇಳುವಾಗ, ಯೋಬನ ಮನೆಯಲ್ಲಿ ಎಂಥ ಒಂದು ಆಶೀರ್ವಾದ ನೆಲೆಸಿತ್ತು ಎಂಬುದಾಗಿ. ಯೋಬ 1 ವಚನ 1. ಊಚ್ ಎಂಬ ನಾಡಿನಲ್ಲಿ ಯೋಬ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ದೋಷರಹಿತ ಅಂದ್ರೆ ನೀತಿವಂತ, ಸತ್ಯವಂತ, ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ತೊರೆದು ಬಾಳಿದವನು. 7 ಗಂಡು 3 ಹೆಣ್ಣು ಮಕ್ಕಳು ಇದ್ದರು. 7,000 ಕುರಿಗಳು, 3,000 ಒಂಟೆಗಳು. ಎಷ್ಟು ಒಂಟೆ? 3,000 ಒಂಟೆಗಳು.
ಈ ಒಂಟೆಗಳನ್ನ ಜಾಸ್ತಿ ಎಲ್ಲಿ ಉಪಯೋಗ ಮಾಡ್ತೀವಿ? ಈಗ ನಮ್ ಬ್ಯಾಂಗ್ಳೂರ್ಗೆ ಒಂಟೆ ತಂದ್ರೆ ನೋ ಯೂಸ್. ಆದರೆ ಈಜಿಪ್ಟ್ ದೇಶದಲ್ಲಿ, ಇಸ್ರಾಯೇಲ್, ಇರಾನ್, ಇರಾಕ್ ಆ ನಾಡಿನಲ್ಲಿ, ಆ ಮರುಭೂಮಿಗಳಲ್ಲಿ ಅವರು ಎಂಥದು ಜಾಗ್ವರ್ ಕಾರು ಅಥವಾ ಇನೋವಾ ಕಾರನ್ನ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವರಿಗೆ ಈ ಒಂದು ಇನೋವಾ ಅಥವಾ ಜಾಗ್ವರ್ ಕಾರು, ಇನ್ನೇ ಬೇರೆ ಯಾವುದಾದ್ರು BMW ಏನೇನೋ ಕಾರುಗಳಿದೆಯಲ್ಲ, ಆ ಕಾರುಗಳಿಗೆ ಎಷ್ಟು ಭಾರತದಲ್ಲಿ ಬೆಲೆ ಇದೆಯೋ ಅಷ್ಟು ಬೆಲೆಯುಳ್ಳದು ಅವರಿಗೆ ಒಂಟೆಗಳು. ಯೋಬನ ಮನೆಯ ಮುಂದೆ 3,000 ಒಂಟೆಗಳು ಇದ್ದವು ಎಂದರೆ ಆ ಕಾಲದಲ್ಲಿ ಅವನು ಎಷ್ಟು ಸಿರಿವಂತನಾಗಿ ಜೀವಿಸ್ತಾ ಇದ್ದ. ಐಶ್ವರ್ಯವಂತರು ಮೋಕ್ಷಕ್ಕೆ ಹೋಗೋದಿಲ್ಲ, ಐಶ್ವರ್ಯವಂತರು ಪಾಪದಲ್ಲಿ ಬೀಳುತ್ತಾರೆ ಅನ್ನೋದಾದರೆ ದೇವರು ಯೋಬನಿಗೆ ಯಾಕೆ ಇಷ್ಟೊಂದು ಸಿರಿವಂತಿಕೆ ಕೊಟ್ಟಿದ್ದರು ಅಲ್ವಾ? ಅಬ್ರಹಾಮನನ್ನ ಕರೆದ ದೇವರು ಅಬ್ರಹಾಮನನ್ನ ಯಾಕೆ ಘನ ಧನ ಐಶ್ವರ್ಯ ಉಳ್ಳವನಾಗಿ ಮಾರ್ಪಡಿಸಿದರು? ಭೂಮಿ ಅವನ ಏನು ಸಮೃದ್ಧಿಯನ್ನ ತಾಳಲಾರದಷ್ಟಿತ್ತಂತೆ. ನೀನು ಕಣ್ಣು ಹಾಯಿಸುವ ಜಾಗವೆಲ್ಲ ನಿನ್ನದೇ. ಅಬ್ರಹಾಮನಿಗೆ ಅಷ್ಟು ಮಹದೈಶ್ವರ್ಯದಿಂದ ದೇವರು ಕೊಟ್ರಲ್ವಾ? ಆ ಅಬ್ರಹಾಮ ನರಕಕ್ಕೆ ಹೋದ್ನ? ಅಬ್ರಹಾಮ ಸ್ವರ್ಗದಲ್ಲಿ ಕುಳಿತಿದ್ದ ಎಂದು ನಾವು ಯೇಸುನೇ ಹೇಳ್ತಾರೆ. ಸೊ ಐಶ್ವರ್ಯ ದೇವರು ಕೊಡುವ ಒಂದು ಕೃಪೆ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯ ಸಿರಿವಂತರಾಗಿ ಜೀವಿಸಬೇಕು. ದೇವರ ರಾಜ್ಯಕ್ಕಾಗಿ ಅದನ್ನ ಬಿತ್ತನೆ ಮಾಡುವ ಮಕ್ಕಳಾಗಬೇಕು. ಇವತ್ತು ಅನೇಕ ಪಾಪಗಳು, ಉದಾಹರಣೆಗೆ ನೋಡಿ, ಅನೇಕ ಯೌವನಸ್ಥರು ಸುಪಾರಿ ಕೊಲೆ ಮಾಡಿದ್ರು, ಒಂಟಿ ವಿಧವೆ ವಯಸ್ಸಾದ ಮಹಿಳೆಯ ಕತ್ತು ಕೊಯ್ದು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನ ದೋಚಿದರು. ಯಾಕೆ? ಕಿತ್ತು ತಿನ್ನುವ ಬಡತನ ಅಲ್ವಾ? ಮೋಸ ವಂಚನೆ ಯಾಕೆ ಮಾಡ್ತಾರೆ? ಬಡತನ. ಬಡತನ ಅನ್ನೋದು ಶಾಪ, ಬಡತನ ದಾರಿದ್ರ್ಯ ಅನ್ನೋದು ಶಾಪ. ಯೇಸು ನಮ್ಮ ಬಡತನವನ್ನ, ಈ ಶಾಪದ ಕಟ್ಟನ್ನು ಬಿಡುಗಡೆ ಮಾಡುವುದಕ್ಕಾಗಿ ಅವರು ದಟ್ಟ ದರಿದ್ರರಾಗಿ ಜನಿಸಿದರು. ಯೇಸುವಿನ ಶಿಲುಬೆ ಮರಣದ ಮೂಲಕ ನಮ್ಮನ್ನ ಸಿರಿವಂತರನಾಗಿ ಮಾರ್ಪಡಿಸಿದ್ದಾರೆ. ಈಸಾಕ ಅವನು ಜೀವಿಸುತ್ತಿದ್ದ ನಾಡಿನಲ್ಲಿ ಫಿಲಿಸ್ಟಿಯರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಇವನೊಟ್ಟಿಗೆ ದೇವರಿದ್ದಾರೆ, ಇವನು ದಿನೇ ದಿನೇ ಅಭಿವೃದ್ಧಿ ಹೊಂದಿದ್ದಾನೆ, ನಮಗಿಂತ ಬಲಿಷ್ಠನಾಗಿದ್ದಾನೆ ಎಂದು ಸಿರಿವಂತಿಕೆಯ ಮೂಲಕ ಅವರು ದೇವರಿಗೆ ಸಾಕ್ಷೀಕರಿಸುತ್ತಿದ್ದರು. ಸೊ ನಾವು ನೀತಿವಂತರಾಗಿ ಜೀವಿಸಿದ್ದೆ ಆದರೆ ನಮ್ಮ ಮನೆಯಲ್ಲಿ ದರಿದ್ರ್ಯ, ಬಡತನ ಶಾಪವಾಗಿ ಕಾಡುವುದಿಲ್ಲ. ಬದಲಾಗಿ ಸಿರಿ ಸಂಪತ್ತಿರುವುದು ಅವನ ಮನೆಯಲ್ಲಿ. ದೇವರ ವಾಕ್ಯ, ಈ ವಾಕ್ಯ ಬೇಡ ಅಂದ್ರೆ ಬಿಡಿ, ನನಗೆ ಬೇಕು, ಯಾರಿಗೆ ಬೇಕೋ ಅವ್ರು ಪಡ್ಕೊಳ್ಳಿ. ಸಿರಿ ಸಂಪತ್ತಿರುವುದು ಅವನ ಮನೆಯಲ್ಲಿ ಸಮೃದ್ಧಿಯಾಗಿ, ನೀತಿ ಫಲಿಸುವುದು ಅವನ ಮನದಲ್ಲಿ ಶಾಶ್ವತವಾಗಿ. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು, ನ್ಯಾಯಪ್ರಿಯನು ಆತ, ದಯಾವಂತ ಕೃಪಾಳು, ದಯತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂತ ಮನುಜನು ಭಾಗ್ಯವಂತ. ಅಚಲನಾಗಿರುವನು ನೀತಿವಂತನು. ನೀತಿವಂತ ಹೆಂಗಿರ್ತಾನೆ? ಅಚಲನಾಗಿರ್ತಾನೆ. ಬಿರುಗಾಳಿ ಬಂದರು, ಸಮುದ್ರ ಅಲೆಗಳು ಅಪ್ಪಳಿಸಿದರು, ಅವನು ಸ್ಥಿರವಾಗಿ ನಿಂತಿರುತ್ತಾನೆ. ಕಾರಣ ಅವನು ಆಶ್ರಯಿಸಿಕೊಂಡಿರುವುದು ತನ್ನ ಸ್ವಂತ ಸತ್ಕಾರ್ಯಗಳನ್ನಲ್ಲ, ದೇವರ ನೀತಿಯನ್ನು. ಅದಕ್ಕೆ ಯೋಬ ಎಲ್ಲವನ್ನ ಸೈತಾನ ಬಂದು ದೋಚಿಕೊಂಡು ನಾಶ ಮಾಡಿದರು, ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು ಎಂದು ದೇವರ ನೀತಿಯನ್ನ ಸಮರ್ಥಿಸುತ್ತಾನೆ. ಮಾತ್ರವಲ್ಲ, ಆತ ಸ್ನೇಹಿತರೊಟ್ಟಿಗೆ ವಾದ ಮಾಡುವಾಗ, ದೇವರು ನನ್ನನ್ನು ಪರಿಶೋಧನೆ ಮಾಡಿದ್ದೆ, ಆದರೆ ಅವರ ದೃಷ್ಟಿಗೆ ನಾನು ಚೊಕ್ಕ ಬಂಗಾರವಾಗಿಯೇ ಕಾಣಿಸಿಕೊಳ್ಳುವೆನು. ಭಯಪಡುವುದಿಲ್ಲ, ಅವನು ಕದಲಲಿಲ್ಲ. ಎಲ್ಲ ಕಳೆದುಕೊಂಡರು. ನೋಡಿ 112:6, ಅಚಲನಾಗಿರುವನು ನೀತಿವಂತನು, ಅವನು ಎಂದೂ ಕದಲುವುದಿಲ್ಲ, ಅವನಿಗೆ ಕೆಟ್ಟ ಸುದ್ದಿಯ ಭಯಭೀತಿ ಇರುವುದಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನ ಅಸ್ಥಿರವಲ್ಲ. ಜ್ಞಾನೋಕ್ತಿ 3:16 ನಾವು ನೋಡುತ್ತೇವೆ. ಜ್ಞಾನವೆಂಬಾಕೆಯ, ಆ ವಾಕ್ಯ ಚೆನ್ನಾಗಿದೆ, ಅದನ್ನ ಓದೋಣ. ದೀರ್ಘಾಯುಷ್ಯ ಜ್ಞಾನವೆಂಬಾಕೆಯ ಬಲಗೈಯಲ್ಲಿದೆ. ಜ್ಞಾನ ಯಾರು? ಯೇಸು. ಯೇಸುವಿನಲ್ಲಿ ನಾವು ನೀತಿವಂತರು ತಾನೆ. ಬಲಗೈಯಲ್ಲಿ ಏನಿದೆ? ದೀರ್ಘಾಯುಷ್ಯವಿದೆ. ಘನತೆ, ಶ್ರೀಮಂತಿಕೆ ಆಕೆಯ ಎಡಗೈಯಲ್ಲಿದೆ. ಆಕೆಯ ದಾರಿ ಸುಖಕರ, ಆಕೆಯ ಮಾರ್ಗ ಕ್ಷೇಮಕರ. ತನ್ನನ್ನು ಅಪ್ಪಿಕೊಂಡವರಿಗೆ ಜ್ಞಾನ ಜೀವ ವೃಕ್ಷ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನಿಗೆ ಸೌಭಾಗ್ಯ.
ಬಲಗೈಯಲ್ಲಿ ದೀರ್ಘಾಯುಷ್ಯ, ಎಡಗೈಯಲ್ಲಿ ಘನತೆ, ಶ್ರೀಮಂತಿಕೆ ಆಕೆಯ ಎಡಗೈಯಲ್ಲಿದೆ. ಸೊ ನೀತಿವಂತನ ಮನೆಯಲ್ಲಿ ಸಿರಿ ಸಂಪತ್ತಿರುವುದು, ನೀತಿವಂತನ ಸಂತತಿ ಈ ಲೋಕದಲ್ಲಿ ಬಲಿಷ್ಠವಾಗಿರುವುದು, ಸೈತಾನನ ಹಿಡಿತಕ್ಕೆ ಅವರು ಸಿಕ್ಕಿಕೊಳ್ಳಲಾರರು. ನೀತಿವಂತನ ನೀತಿ ಸದಾಕಾಲ ಉರಿಯುತ್ತಿರುವುದು. ಆತನು ಭಯಭೀತಿಗೆ ಗುರಿಯಾಗುವುದಿಲ್ಲ, ಅಚಲನಾಗುವುದಿಲ್ಲ, ಸ್ಥಿರತೆಯಿಂದ ಇರುತ್ತಾನೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ನಾನು ಯಾರು, ಕ್ರಿಸ್ತ ಯೇಸುವಿನಲ್ಲಿ ನಾನು ನೀತಿವಂತನು, ನೀತಿವಂತಳು ಎಂದು ಎಣಿಕೆ ಮಾಡಲ್ಪಟ್ಟಿರುವ ಕಾರಣ ಸಜ್ಜನ ನೀತಿವಂತನ ಆಶೀರ್ವಾದಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ಯೇಸುವಿನ ನಾಮದಲ್ಲಿ ನಾನು ಸ್ವೀಕರಿಸುತ್ತೇನೆ. ನೀತಿವಂತನ ಮನೆಯಲ್ಲಿ ಘನ ಧನೈಶ್ವರ್ಯಗಳಿರುವುದು, ಅವನ ಸಂತತಿ ಸಂತಾನ ಬಲಿಷ್ಠವಾಗಿ ಜಗದೊಳು ಬೆಳೆಯುವು. ನೀತಿವಂತನು ಕದಲುವುದಿಲ್ಲ, ಅವನ ಮನಸ್ಸು ಅಸ್ಥಿರವಲ್ಲ, ಕೆಟ್ಟ ಸುದ್ದಿಗೆ ಭಯಪಡುವುದಿಲ್ಲ. ಅವನು ದೇವರ ನೀತಿಯನ್ನು ಆಶ್ರಯಿಸಿಕೊಂಡು ಸ್ಥಿರವಾಗಿ ನಿಲ್ಲುತ್ತಾನೆ. ಸಜ್ಜನರ ಸಂತತಿ ಸಂತಾನ ಆಶೀರ್ವದಿಸಲ್ಪಡುವುದು. ಈ ಯೇಸುವಿನಲ್ಲಿ ನೀತಿವಂತರಾಗಿ ಸಜ್ಜನರಾಗಿ ಎಣಿಕೆ ಮಾಡಲ್ಪಟ್ಟಿರುವ ನಮ್ಮಲ್ಲಿ, ನಮ್ಮ ಕುಟುಂಬ, ನಮ್ಮ ಸಂತತಿ ಸಂತಾನದಲ್ಲಿ ಈ ಆಶೀರ್ವಚನಗಳು ಕ್ರಿಯೆ ಮಾಡುವಂತಾಗಲಿ. ಯೋಬನಿಗೆ ಮೊದಲಿನ ಸ್ಥಿತಿಗಿಂತ ಅಂತಿಮ ಸ್ಥಿತಿ, ಇನ್ನೂ 7,000 ಒಂಟೆಗಳು, ಇನ್ನೂ 500 ಜೋಡಿ ಎತ್ತುಗಳು, 7,000 ಕುರಿಗಳು, ಬೆಳ್ಳಿ ಬಂಗಾರ ಚಿನ್ನ, ಅವರ ಮಕ್ಕಳು ಆ ಲೋಕದಲ್ಲಿ ಸೌಂದರ್ಯವತಿಯರಾಗಿ ಜನಪ್ರಿಯರಾಗಿದ್ದ ಒಂದು ಅಭಿಷೇಕ, ಆ ನೀತಿವಂತನ ಕುಟುಂಬದ ಅಭಿಷೇಕ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು. ಇವತ್ತು ದರಿದ್ರ, ಬಡಕಿತ್ತು ತಿನ್ನುವ ಬಡತನ, ಒಂದೊತ್ತು ಊಟಕ್ಕೆ ಇಲ್ಲ, ವಾಸ ಮಾಡಲು ಒಳ್ಳೆಯ ಮನೆ ಇಲ್ಲ, ಇವುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನೀತಿವಂತರನ್ನಾಗಿಸಿದ ಪ್ರಭು ಯೇಸು, ನಮಗಾಗಿ ದಟ್ಟ ದರಿದ್ರರಾಗಿ ಜನಿಸಿದ ಪ್ರಭು ಯೇಸು, ಅವರ ಬಡತನದ ಮೂಲಕ ನಾವು ಸಿರಿವಂತರಾಗುವಂತೆ 2 ಕೊರಿಂಥ 8:9 ಅದನ್ನ ಕ್ಲೇಮ್ ಮಾಡೋಣ. ಆ ವಾಗ್ದಾನ ನಮ್ಮಲ್ಲಿ ಕಾರ್ಯ ಮಾಡಲಿ. ಫಿಲಿಪ್ಪ 4:19 ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿದ್ದಾರೆ. ಆಮೆನ್. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಗಾಡ್ ಬ್ಲೆಸ್ ಯು.